ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸಹ ಯಾವುದನ್ನು ಬಯಸ್ತಾರೋ ಆ ಒಂದು ಮಾರ್ಗ, ಅದನ್ನು ಪಡೆಯಲಿಕ್ಕೆ ಬೇಕಾದಂತಹ ಸರಿಯಾದ ಮಾರ್ಗವನ್ನು ನಮ್ಮ ಶಾಸ್ತ್ರಗಳು ನಮಗೆ ಉಪದೇಶ ಮಾಡ್ತಾ ಇವೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸಾಧನ, ಯಾವ ಸಾಧನೆಗಳನ್ನು ನಾವು ಅನುಷ್ಠಾನ ಮಾಡಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋದನ್ನೆಲ್ಲ ನಮ್ಮ ಈ ಒಂದು ಶಾಸ್ತ್ರವು ನಮಗೆ ಉಪದೇಶ ಮಾಡ್ತಾ ಇದೆ, ನಮ್ಮ ಧರ್ಮವು ನಮಗೆ ಉಪದೇಶ ಮಾಡ್ತಾ ಇದೆ. ಅದನ್ನೇ ಶಂಕರ ಭಗವತ್ಪಾದಾಚಾರ್ಯರು ಸಹ ನಮಗೆ ವಿಶೇಷವಾಗಿ ತಮ್ಮ ಗ್ರಂಥಗಳಲ್ಲಿ, ತಮ್ಮ ಉಪದೇಶಗಳಲ್ಲಿ ಯಾವ ರೀತಿಯಾಗಿ ನಾವೇನು ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸಿದ್ದಾರೆ. ಶಂಕರ ಭಗವತ್ಪಾದಾಚಾರ್ಯರು ಅನೇಕ ಭಾಷ್ಯಗಳು ಅದನ್ನೆಲ್ಲ ರಚನೆ ಮಾಡಿ ಆ ಗ್ರಂಥಗಳಲ್ಲಿ ಈ ತತ್ವದ ಬಗ್ಗೆ ಉಪದೇಶ ಮಾಡಿ ಮೋಕ್ಷವನ್ನು ಹೇಗೆ ಪಡೆಯಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಮತ್ತು ಅನೇಕ ವಿಧವಂತಹ ಸ್ತೋತ್ರಗಳನ್ನು ರಚನೆ ಮಾಡಿ ಆ ಸ್ತೋತ್ರಗಳ ಮೂಲಕ ಆ ಭಗವದ್ ಅನುಗ್ರಹಕ್ಕೆ ನಾವು ಹೇಗೆ ಪಾತ್ರರಾಗಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಮತ್ತು ಅನೇಕ ವಿಧವಾದಂತಹ ಪ್ರಕರಣ ಗ್ರಂಥಗಳು, ಅಂದರೆ ಪ್ರಶ್ನೋತ್ತರ ರತ್ನಮಾಲಿಕಾ ಮೊದಲಾದಂಥ ಬೇರೆ ಬೇರೆ ಗ್ರಂಥಗಳನ್ನು ರಚನೆ ಮಾಡಿ ಆ ಗ್ರಂಥಗಳಲ್ಲಿ ಒಂದು ಉತ್ತಮವಾದಂತಹ ಸಮಾಜವನ್ನು, ದೇಶವನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು, ನಮ್ಮನ್ನು ನಾವು ಉತ್ತಮರಾದಂತಹ ವ್ಯಕ್ತಿಗಳಾಗಿ ಯಾವ ರೀತಿಯಾಗಿ ತಯಾರು ಮಾಡಿಕೊಳ್ಳಬೇಕು, ನಾವು ಯಾವ ರೀತಿಯಾಗಿ ಉತ್ತಮರಾದಂತಹ ವ್ಯಕ್ತಿಗಳಾಗಿ ಬೆಳೀಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ, ಉಪದೇಶ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಅನೇಕ ವಿಧವಾದಂತಹ ವಿಚಾರಗಳನ್ನು, ಅಲ್ಲಿ ಮೋಕ್ಷ ಪಡಿಬೇಕು ಅಂತಂದರೆ ಯಾವ ಮಾರ್ಗದಲ್ಲಿ ಹೋಗಬೇಕು, ಆ ಭಗವದ್ ಅನುಗ್ರಹಕ್ಕೆ ಪಾತ್ರ ಆಗಲಿಕ್ಕೋಸ್ಕರ ಏನು ಮಾಡಬೇಕು, ಮತ್ತು ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಎಲ್ಲರಿಗೂ ಸಹ ಆದರ್ಶನಾಗುವಂತಹ ಒಬ್ಬ ವ್ಯಕ್ತಿಯಾಗಿ ಬೆಳೆದು ಉತ್ತಮವಾದಂತಹ ವ್ಯಕ್ತಿತ್ವವನ್ನು, ಉತ್ತಮವಾದಂತಹ ಜೀವನವನ್ನು ನಡೆಸುವುದಲ್ಲದೆ ಎಲ್ಲರಿಗೂ ಯಾವ ರೀತಿಯಾಗಿ ನಾವು ಉಪಕಾರವನ್ನು ಮಾಡಬೇಕು, ಉತ್ತಮವಾದಂತಹ ದೇಶವನ್ನು, ಸಮಾಜವನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು ಅನ್ನೋದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ವಿಧವಾದಂತಹ ವಿಚಾರಗಳನ್ನು, ಅಂದರೆ ಅಲ್ಲಿ ಮೋಕ್ಷದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇರ್ಬೋದು, ಭಗವದ್ ಆರಾಧನೆಗೆ ಸಂಬಂಧಪಟ್ಟಂತಹ ವಿಚಾರ ಇರ್ಬೋದು, ಒಂದು ಉತ್ತಮವಾದ ಸಮಾಜಕ್ಕೆ ಯಾವ ವಿಧವಾದಂತಹ ಜಾತಿ ಮತ ಭೇದ ಇಲ್ಲದೆ, ಲಿಂಗ ಭೇದ ಇಲ್ಲದೆ ಎಲ್ಲರ ಜೀವನಕ್ಕೂ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ವಿಚಾರಗಳಿರ್ಬೋದು, ಉತ್ತಮವಾದಂತಹ ಒಂದು ದೇಶದ ನಿರ್ಮಾಣಕ್ಕೆ ಬೇಕಾಗಿರುವಂತಹ ವಿಚಾರಗಳಿರ್ಬೋದು, ಈ ರೀತಿಯಾದಂತಹ ಎಲ್ಲ ವಿಚಾರಗಳನ್ನು ಸಹ, ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಸಹ ಉಪದೇಶ ಮಾಡಿದ ಒಬ್ಬರು ವ್ಯಕ್ತಿಗಳು ಅಂತಂದರೆ ಅದು ಶಂಕರ ಭಗವತ್ಪಾದಾಚಾರ್ಯರು. ಅಂದರೆ ಅನೇಕ ಜನರು ಬೇರೆ ಬೇರೆ ವಿಚಾರಗಳನ್ನು ಅವರವರು ಆಯಾ ವಿಚಾರಗಳನ್ನು ಮಾತ್ರವೇ ಕೆಲವರು ಉಪದೇಶ ಮಾಡಿದ್ದಾರೆ. ಆದರೆ ಎಲ್ಲವುದನ್ನು ಉಪದೇಶ ಮಾಡಿರ್ತಕ್ಕಂಥವರು ಶಂಕರ ಭಗವತ್ಪಾದಾಚಾರ್ಯರು. ಅಂದರೆ ಕೆಲವರು ಮೋಕ್ಷದ ಬಗ್ಗೆ ಉಪದೇಶ ಮಾಡಿದ್ದಾರೆ, ಕೆಲವರು ಭಗವಂತನ ಬಗ್ಗೆ ಮಾತ್ರ ಉಪದೇಶ ಮಾಡಿದ್ದಾರೆ, ಕೆಲವರು ಈ ಸಮಾಜಕ್ಕೆ ಬೇಕಾಗಿರುವಂತಹ ವಿಚಾರಗಳನ್ನು ಮಾತ್ರವೇ ಹೇಳಿದ್ದಾರೆ. ಆದರೆ ಇದೆಲ್ಲವುದನ್ನು ಹೇಳಿದಿರ್ತಕ್ಕಂಥವರು ಅದು ಕೇವಲ 32 ವರ್ಷಗಳಲ್ಲಿ ಇದಿಷ್ಟು ಕೆಲಸಗಳನ್ನು ಮಾಡಿ, ಇದಿಷ್ಟು ಉಪದೇಶಗಳನ್ನು ಮಾಡಿ, ಇದಿಷ್ಟು ಗ್ರಂಥಗಳನ್ನು ರಚನೆ ಮಾಡಿ ಈ ಎಲ್ಲ ವಿಚಾರಗಳನ್ನು ಸಹ ತಿಳಿಸಿಕೊಟ್ಟಂತಹ ಏಕಮಾತ್ರ ವ್ಯಕ್ತಿಗಳು ಅಂತಂದರೆ ಅದು ಶಂಕರ ಭಗವತ್ಪಾದಾಚಾರ್ಯರು.